ಟೌನ್ಶಿಪ್ ಜಟಾಪಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಬಿಡದಿ ಟೌನ್ಶಿಪ್ ಜಟಾಪಟಿ ಮುಂದುವರೆದಿದ್ದು ಇದರ ಮಧ್ಯೆ ರೈತರಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ಅಂತಿಮ ಅಧಿಸೂಚನೆ ಆಗಿರೋ ಗ್ರಾಮಗಳ ರೈತರಿಗೆ ನೋಟಿಸ್ ಕೊಡಲಾಗಿದ್ದು ಹೊಸೂರು, ಅರಳಾಳು ಸಂದ್ರ, ಕೆಜಿ ಗೊಲ್ಲರಪಾಳ್ಯ ಗ್ರಾಮಗಳ ರೈತರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ಬನ್ನಿಗಿರಿ ಗ್ರಾಮಗಳ ರೈತರಿಗೆ ಅಂತಿಮ ಅಧಿಸೂಚನೆ ಹಿನ್ನೆಲೆಯಲ್ಲಿ 4 ಕಂದಾಯ ಗ್ರಾಮಗಳ 4900 ಎಕರೆ ಜಮೀನಿಗೆ ಅಧಿಸೂಚನೆಯನ್ನ ನೀಡಲಾಗಿದೆ. ಗ್ರಾಮದ ರೈತರಿಗೆ ನೋಟಿಸ್ ನೀಡಲು ಜಿಬಿಡಿಎ ಮುಂದಾಗಿದೆ. ಒಟ್ಟಾರೆಯಾಗಿ ಇತ್ತೀಚೆಗೆ ರೈತರ ತೀವ್ರ ಪ್ರತಿಭಟನೆಯ ನಡುವೆಯೂ ಕೂಡ ನಗರಾಭಿವೃದ್ಧಿ ಇಲಾಖೆಯು ಮೊದಲ ಹಂತದಲ್ಲಿ 518 ಎಕರೆ ಭೂಸ್ವಾಧೀನ ಅಂತಿಮ ಅಧಿಸೂಚನೆ ಹೊರಡಿಸಿ ನೋಟಿಸ್ ಜಾರಿ ಮಾಡಿರುವುದು ಈ ಜಟಾಪಟಿಯನ್ನ ಮತ್ತಷ್ಟು ತಾರಕಕ್ಕೇರಿಸಿದ್ದು ದಿನದಿಂದ ದಿನಕ್ಕೆ ಬಿಡದಿ ಟೌನ್ಶಿಪ್ ಜಟಾಪಟಿ ಹೆಚ್ಚಾಗ್ತಾ ಇದ್ದು ಈಗ ರೈತರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಅಂತಿಮ ಅಧಿಸೂಚನೆ ಆಗಿರುವಂತಹ ಗ್ರಾಮದ ರೈತರಿಗೆ ನೋಟಿಸ್ ಅನ್ನ ಕೊಡಲಾಗಿದ್ದು ಹೊಸೂರು, ಅರಳಾಳು ಸಂದ್ರ, ಕೆಜಿ ಗೊಲ್ಲರಪಾಳ್ಯ ಗ್ರಾಮಗಳು ಸೇರಿದಂತೆ ಬನ್ನಿಗಿರಿ ಗ್ರಾಮಗಳ ರೈತರಿಗೆ ಅಂತಿಮ ಅಧಿಸೂಚನೆ ಹಿನ್ನೆಲೆಯಲ್ಲಿ 4 ಕಂದಾಯ ಗ್ರಾಮಗಳ 4900 ಎಕರೆ ಜಮೀನಿಗೆ ಅಧಿಸೂಚನೆಯನ್ನ ನೀಡಲಾಗಿದೆ. ಗ್ರಾಮದ ರೈತರಿಗೆ ನೋಟಿಸ್ ನೀಡಲು ಕೂಡ ಜಿಬಿಡಿಎ ಮುಂದಾಗಿದೆ. ಒಟ್ಟಾರೆಯಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಪ್ರತಿಭಟನೆ ಕೂಡ ಹೆಚ್ಚಾಗ್ತಾ ಇದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಕೂಡ ಹೆಚ್ಚಾಗ್ತಾ ಇದೆ.